ಹೆಲೋ ಎವ್ರಿವನ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಸ್ಟರ್ಡ್ ತಿಂದ್ಕೊಂಡು ಒಂದು ಸಣ್ಣ ಫಿಟ್ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾ ಬಸ್ ಸ್ಟಾಪ್ ಕಡೆ ಹೊರಟೆ. ಬಸ್ ಸ್ಟಾಪಿಗೆ ಹೋದ್ಮೇಲೆ ಗೊತ್ತಾಯಿತು ಯಾವುದೇ ಬಸ್ ಇರಲಿಲ್ಲ ಅಂತ. ಆದಮೇಲೆ ವೆಯ್ಟ್ ಮಾಡಿಕೊಂಡು ಬಸ್ ಬಂತು. ಬಸ್ಸಲ್ಲಿ ಕಾಲೇಜ್ ರೀಚ್ ಆದ್ವಿ. ಕಾಲೇಜ್ ರೀಚ್ ಆದಮೇಲೆ ಬೇಗ ಬಂದಿರೋದ್ರಿಂದ ಕಾಲೇಜ್ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಕ್ಲಾಸಿಗೆ ಎಂಟ್ರಿ ಕೊಟ್ವಿ. ಕ್ಲಾಸಿಗೆ ಎಂಟ್ರಿ ಕೊಡ್ತಿದ್ದಂಗೆ ಅವ್ರು ಫುಲ್ ಕ್ವೆಶನ್ಸ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಮಗೆ ಗೊತ್ತಿರೋದು ಆನ್ಸರ್ ಮಾಡಿದ್ವಿ. ಆಮೇಲೆ ಬ್ರೇಕ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಫನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಗಾಸಿಪ್ ಮಾಡಿಕೊಂಡು ಕ್ಲಾಸ್ ಮುಗೀತು. ದೆನ್ ನೆಕ್ಸ್ಟ್ ಹಪ್ಪೆ ನಮ್ಮದು ವೆಂಡೀಸ್ ಕಡೆ. ವೆಂಡೀಸಿಗೆ ಹೋಗಿ ಹಾಗೆ ಫ್ರೈಸ್ ತಿಂದ್ಕೊಂಡು ಬರ್ಗರ್ ತಿಂದ್ಕೊಂಡು ಸ್ವಲ್ಪ ನೆಕ್ಸ್ಟ್ ಕ್ಲಾಸಿಗೆ ಟೈಮ್ ಇರೋದ್ರಿಂದ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಕ್ಲಿನಿಕಲ್ಸ್ ಕ್ಲಾಸಿಗೆ. ಅಲ್ಲಿ ಬಸ್ಸಲ್ಲಿ ಒಂಚೂರು ನಿಲ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ನಾವು ಬಸ್ ಚೇಂಜ್ ಮಾಡಬೇಕಾಗಿತ್ತು. ಬಸ್ ಚೇಂಜ್ ಮಾಡಿ ಅಲ್ಲಿ ಚಿಕ್ಕ ಪುಟ್ಟ ಮಕ್ಳಿಗೂ ರೋಡ್ ಕ್ರಾಸ್ ಮಾಡೋದನ್ನ ನೋಡಿ ಒಂದು ಸ್ವಲ್ಪ ಖುಷಿಯಾಗಿ ಅಲ್ಲಿಂದ ನೆಕ್ಸ್ಟ್ ನಡ್ಕೊಂಡು ಹೋಗಿದ್ದೆ ನಾವು ಕ್ಲಿನಿಕಲ್ಸ್ಗೆ ಹೋಗ್ತಾ ಅಲ್ಲೇ ದಿದುಬೆ ಮಾರ್ಕೆಟಲ್ಲಿ ಇವಾಗ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೆಯುತ್ತಿರೋದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಟಿವ್ ಐಟಮ್ಸ್ ಸೇಲ್ ಮಾಡ್ತಿದ್ರು. ಅದನ್ನು ನೋಡೋಕೆ ಒಂಥರ ಖುಷಿ ಆಗ್ತಿತ್ತು. ಅದನ್ನು ನೋಡಿಕೊಂಡು ಹಾಗೆ ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಾರ್ಕೆಟ್ ಒಳಗೆ ಕಾಲಿಕ್ಕಿದ್ವಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿ ಒಬ್ಬರು ಕ್ಯೂಟ್ ತಾತ ನಮ್ಮನ್ನ ಮಾತಾಡ್ಸಿದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅವ್ರಿಗೆ ಬಾಯ್ ಹೇಳ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ನಾವು ಹೋಗಿದ್ದೆ ನಮ್ಮ ಕ್ಯಾಂಪಸ್ 2 ಅಲ್ಲಿ ಬಾಕ್ಸಿಂಗ್ ನಡೀತಿತ್ತು. ಸೊ ನಾವು ನೋಡಬಾರ್ದು ಅಂತ ಅದನ್ನು ಸ್ಕ್ರೀನ್ಸಲ್ಲಿ ಕವರ್ ಮಾಡಿದರು. ಬಟ್ ಸ್ಟಿಲ್ ನಾವು ಸಂದಿಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ದೆನ್ ಕ್ಲಿನಿಕಲ್ಸ್ ಕ್ಲಾಸಿಗೆ ಹೋದ್ವಿ. ಕ್ಲಿನಿಕಲ್ಸ್ ಕ್ಲಾಸಲ್ಲಿ ECG ಓದೋದನ್ನ ಕಲ್ತ್ಕೊಂಡ್ವಿ ಇವತ್ತು. ಆ್ಯಂಡ್ ದೆನ್ ಎಲ್ಲರಿಗೂ ಬಾಯ್ ಹೇಳ್ಕೊಂಡು ಫ್ರೆಂಡ್ಸ್ ಜೊತೆ ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವ್ಲಾಗ್.